ಕರ್ತನ ಪರಿಶುದ್ಧ ನಮಗೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡ್ತಿರೋದು ಪ್ರತಿಯೊಬ್ಬರು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರತಿಯೊಬ್ಬರ ಮಕ್ಕಳೇ ಪ್ರಾರ್ಥಿಸೋಣ. ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ಪರಲೋಕದ ತಂದೆ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ದೇವರೇ. ಈ ಒಂದು ಒಳ್ಳೆಯ ಸಮಯದಲ್ಲಿ ಸ್ವಾಮಿ ಅಪ್ಪ ನಮಗಾಗಿ ನಿನ್ನ ಜೀವನ ವಾಕ್ಯವನ್ನು ಒತ್ತು ತಂದಿರುವುದಕ್ಕಾಗಿ ಸ್ತೋತ್ರ ರಾಜ. ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು. ಅದಕ್ಕಾಗಿ ಸ್ವಲ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತೇನೆ. ಮಾನಸಿಕವಾಗಿ ನಾನು ಯಾವುದೇ ಮಾತು ಮಾತಾಡೋದ ದೇವರಾತ್ಮನೆ ನಿನ್ನನ್ನು ಸಂಗಡಿದ್ದು ಮಾತಾಡಲು ಬಲಪಡಿಸು, ಸಂತೈಸು, ನಿನ್ನ ನಡೆಸು. ನಿನ್ನ ಆಲೋಚನೆ ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ಹೊರಪಡಲಿ. ಅದಕ್ಕಾಗಿ ಅಪ್ಪ ನಿನ್ನ ಹಸ್ತಕ್ಕೆ ನನ್ನನ್ನೇ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತೇನೆ. ಆದಿಂದ ಅಂತ್ಯದವರೆಗೂ ನೀನು ನನ್ನ ಸಂಗಡಿದ್ದು ಈ ಸಮಯದಲ್ಲಿ ಆಳ್ವಿಕೆ ನೀನು ಮಾಡೋ ಸ್ವಾಮಿ. ಅದಕ್ಕಾಗಿ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತೇನೆ. ದಾಹದಿಂದ ಬಂದಿರೋದ ಒಂದೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾ ಕರ್ತೇನೆ. ಈ ವೇಳೆಯಲ್ಲೂ ನಿನ್ನ ಜೀವನ ವಾಕ್ಯ ಒಬ್ಬೊಬ್ಬರ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸಲಿ ಎಂದು ಸಮರ್ಪಿಸಿ ಪ್ರಾರ್ಥಿಸ್ತಾನೆ. ಯೇಸುವಿನ ಮೊದಲು ನಮ್ಮದು ಪ್ರಾರ್ಥಿಸಿ ಅಂತಂದೆ ದೇವರೇ, ಆಮೇಲೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳು, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆ ಸಲ್ಲಿಸ್ತೇನೆ. ಈ ವಾಕ್ಯವನ್ನು ನೋಡ್ತಿದ್ದ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ನಡೆಸಲಿ. ಆಮೇಲೆ ಹೌದು, ಈ ಒಂದು ಸಮಯದಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸೋಣ. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಾಕ್ಯ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸು ಎಂಬ ಶ್ರೇಷ್ಠ ಯಾಜಕನು ನಮಗಿರುವಾಗ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಆಮೇಲೆ ಪ್ರಿಯ ದೇವರ ಮಕ್ಕಳೇ, ಈ ಒಂದು ದಿನದಲ್ಲಿ ನಾನು ನೀನು ಪ್ರತಿಯೊಬ್ಬರು ದೇವರ ಸನ್ನಿಧಿಯಲ್ಲಿ ಪ್ರತಿಜ್ಞೆ ಮಾಡಿದ್ವಿ. ಏನಕ್ಕಂದರೆ ದೇವರ ಸನ್ನಿಧಿ ಬಂದಿರುವಾಗ ನಾವು ಎಂಥ ಕಷ್ಟಪಡಿಸೋ ಪ್ರತಿಯೊಬ್ಬರು ಒಂದು ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವಾಗ ನಾವು ಮುಳುಗಿ ಎದ್ದೊಳುವಾಗ ಇದರಿಂದ ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ. ಮಾತ್ರವಲ್ಲದೆ ಪ್ರತಿಯೊಬ್ಬರು ಸಹ ಯೇಸು ಸ್ವಾಮಿ ಹತ್ರ ಬಂದಿರುವಾಗ ದೇವರ ಹತ್ರ ಪ್ರಾರ್ಥಿಸ್ತಾರೆ. ದೇವರೇ, ನನ್ನ ಜೀವಿತದಲ್ಲಿ ಈ ಥರ ಕಾರ್ಯ ಮಾಡು, ನನ್ನ ಜೀವಿತದಲ್ಲಿ ನೀನು ಹಿಂಗೆ ಕಾರ್ಯ ಇಂಥ ವಿಷಯದಲ್ಲಿ ಒಂದು ಬಿಡುಗಡೆ ಬೇಕು, ಇಂಥ ವಿಷಯದಲ್ಲಿ ಕಾರ್ಯ ಮಾಡು. ಅನೇಕ ಒಂದು ಪ್ರತಿಜ್ಞೆ ದೇವ್ರ ಸನ್ನೆ ಮಾಡ್ಕೊತಾರೆ. ಆದರೆ ಸಮಯ ಸಂದರ್ಭ ಬರುವಾಗ ಅವೆಲ್ಲ ಮರ್ತೋಗ್ತಾರೆ. ಅದಕ್ಕಾಗಿ ನಾವು ಮಾಡಿರೋ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಾವು ಒಂದು ದಿನದಲ್ಲಿ ನಾವು ದೇವರು ಇಂಥ ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತಿದ್ದೀನಿ, ನಾನು ಒಪ್ಪಿಸಿಕೊಟ್ಟಿದ್ದೀನಿ ಅಂತೇಳಿ ನಾವು ಒಪ್ಪಿಸಿಕೊಟ್ಟಿರ್ತೀವಿ. ಆದರೆ ದೇವರ ಕಾರ್ಯ ಮಾಡಿದ್ಮೇಲೆ ಮರ್ತು ಹೋಗ್ತಾರೆ. ಇದರಿಂದ ಅದಕ್ಕೆ ಅನೇಕ ಜನಗಳು ಸಭೆಗೆ ಬರ್ತಾರೆ. ಅವ್ರಿಗೇನು ಮಾಡ್ತಾರೆ, ಯೇಸು ಸ್ವಾಮಿ ಬೇಡ, ಬಿಡುಗಡೆ ಬೇಕು. ಬಿಡುಗಡೆ ಆಗೋಂಟ ಚೆನ್ನಾಗಿರ್ತಾರೆ. ಬಿಡುಗಡೆ ಆದಮೇಲೆ ಮತ್ತೆ ಸಭೆಗೆ ಬರಲ್ಲ, ಮತ್ತೆ ಬಿಟ್ಟು ಹೋಗ್ತಾರೆ. ಅವಾಗ ಏನಾಗುತ್ತೆ ಹೇಳಿ, ಅವರ ಜೀವಿತದಲ್ಲಿ ಶತ್ರು ಅದು ಸೈತಾನ ಅದನ್ನು ಸಿಂಹದೋ ಪಾದಲ್ಲಿ ಯಾರನ್ನು ನುಂಗಲಿ ಅಂತ ಬೀದಿ ಗ್ರಾಮದ ಒಂದು ಚಾಕೊಂಡು ಕಾಯ್ತಾ ಇರ್ತಾನೆ. ಯಾವಾಗ ಯಾರ ಜೀವಿತದಲ್ಲಿ ಯೇಸು ಕ್ರಿಸ್ತನ್ ಇಲ್ಲ, ಅವರ ಜೀವಿತದಲ್ಲಿ ಆಟೋಮೆಟಿಕ್ಲಿ ಫ್ರೀಯಾಗಿ ಎಂಟ್ರಿ ಕೊಟ್ಬಿಡ್ತಾನೆ. ಆದ್ದರಿಂದ ನಾವು ಮಾಡಿರುವಂಥ ಪ್ರತಿಜ್ಞೆ ಬಿಡದೆ ಹಿಡಿಯೋಣ. ಆ ಒಂದು ಪ್ರತಿಜ್ಞೆ ಕ್ರಿಸ್ತನೆಂಬ ಸನ್ನಿಧಿ ನಾವು ಬಂದು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿರುವಾಗ ಅದು ಒಂದೊಂದು ಪ್ರತಿಜ್ಞೆ ಆಗಿದೆ. ಆದ್ದರಿಂದಲೇ ಇದರಿಂದಲೇ ನಾವು ಬಿಡುಗಡೆ ನೋಡ್ಕೊಂಡು ನಾವು ದೇವರ ಹತ್ರ ಬರಬಾರ್ದು. ಯೇಸು ಕ್ರಿಸ್ತ ನೋಡಿ ನಮ್ಮ ಹತ್ರ ನಾವು ದೇವ್ರ ಸನ್ನಿಧಿಗೆ ಹೋಗಬೇಕು. ಅದಕ್ಕೆ ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸು ಎಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವಾಗ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಇದರಿಂದಲೇ ಅದ್ಭುತ ನೋಡಿ ನಾವು ಹೋಗೋದಲ್ಲ. ಅದು ಯಾರೋ ನಮ್ಮ ಅಂತಾರೆ ಒಬ್ಬರನ್ನ ಮೆಚ್ಚೋದಕ್ಕೋಸ್ಕರ ನಾವು ಸಭೆಗೆ ಹೋಗೋದಲ್ಲ. ದೇವರ ಸನ್ನಿಧಿ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ ನಾವು ಬಂದಿರುವಂಥ ಒಂದು ಪ್ರಾರ್ಥನೆ, ದೇವರ ಸನ್ನಿಧಿಯಲ್ಲಿ ಮಾಡುವಂಥ ಒಂದು ಪ್ರತಿಜ್ಞೆ, ಯೇಸು ಕ್ರಿಸ್ತನೆಂಬ ಒಂದು ಅಂಗೀಕರಿಸಿಕೊಂಡಿರುವಂಥ ಆ ಒಂದು ಪ್ರತಿಜ್ಞೆಯನ್ನು ನಾವು ಈ ದಿನದಲ್ಲಿ ಬಿಡದೆ ಹಿಡಿಯೋಣ. ಎಂಥ ಪರಿಸ್ಥಿತಿ ಬಂದರೂ ಸಹ ಯೇಸುನ ಬಿಟ್ಟು ನಾವು ಹಿಂಜಾರಿ ಹೋಗಬಾರ್ದು. ಅಥವಾ ಇವತ್ತು ನಮ್ಗೆ ಊಟ ಇಲ್ಲದೆ ಇರ್ಬೋದು, ಅಥವಾ ನಮ್ಮನ್ನ ಜನಗಳು ನಿಂದಿಸ್ಬೋದು, ಅಥವಾ ಈ ದಿನದಲ್ಲಿ ಜನಗಳು ನಮ್ಮನ್ನ ಅಪಮಾನ ಪಡಿಸ್ಬೋದು, ಅಥವಾ ನಮ್ಮದಲ್ಲಿ ಕುಟುಂಬದಲ್ಲಿ ಏರುಪೇರು ಆಗ್ಬೋದು. ಎಂಥ ಪರಿಸ್ಥಿತಿ ಬಂದರೂ ಸಹ ಯೇಸು ಕ್ರಿಸ್ತನ ನಾವು ಬಿಡದೆ ಹಿಡಿಯೋಣ. ಆವಾಗ ಯಾಕಂದರೆ ನಮಗೋಸ್ಕರ ಆತನು ಪರಲೋಕವನ್ನು ಬಿಟ್ಟು ಈ ಭೂಮಿಗೆ ಬಂದು ಯಜ್ಞವಾದ ದೇವರಾಗಿದ್ದಾನೆ. ನನ್ನ ನಿನ್ನ ತಪ್ಪು ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟ ದೇವರು. ಮಾತ್ರವಾದ ದೇವರು ಸತ್ತು 3ನೇ ದಿನ ಈ ಲೋಕದಲ್ಲಿ ಯಾರೂ ಸಹ ಎದ್ದು ಬಂದಿಲ್ಲ. ನನಗಾಗಿ ನಿನಗಾಗಿ ಕ್ರಿಸ್ತನು ಎದ್ದು ಬಂದು ನಾನೇ ನಿಜವಾದ ದೇವರು, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವನ್ನು ತಿಳಿಯಪಡಿಸಿದ್ದಾನೆ. ಅದರಿಂದ ಯೇಸು ಕ್ರಿಸ್ತನೆಂಬ ನಾವು ಅಂಗೀಕರಿಸ್ಕೊಂಡಿರುವಾಗ ಆ ಒಂದು ಪ್ರತಿಜ್ಞೆ ನಾವು ಇದರಿಂದಲೇ ಎಂಥ ಪರಿಸ್ಥಿತಿ ಬಂದರೂ ಬಿಡದೆ ಹಿಡಿಯೋಣ. ಆವಾಗ ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾನೆ. ಅನೇಕರು ಏನು ಮಾಡ್ತಾರೆ, ದೇವ್ರ ಸನ್ನಿಧಿ ಬಂದಿರ್ತಾರೆ, ಪ್ರಾರ್ಥಿಸ್ತಾರೆ. ಪಾಸ್ಟ್ರೇ ನನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿ, ಪಾಸ್ಟ್ರೇ ನನ್ನ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿ, ಪಾಸ್ಟ್ರೇ ನಮ್ಮ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಿ ಅಂತ ಸಭೆಗೆ ಹತ್ರ ಗೋಣಾಡಿ ಬರ್ತಾರೆ. ಬಿಡುಗಡೆ ಅವ್ರಿಗೂ ಚೆನ್ನಾಗಿರ್ತಾರೆ. ಬಿಡುಗಡೆ ಆದ್ಮೇಲೆ ಕೆಲವು ಸಮಯಗಳು
ದಿನಗಳಲ್ಲಿ ಏನೇ ಒಂದು ಪರಿಸ್ಥಿತಿ ಬರುವಾಗ ಏನು ಮಾಡ್ತಾರೆ, ದೇವ್ರನ್ನ ಬಿಟ್ಟು ಹೊರಟೋಗ್ತಾರೆ. ಅದಕ್ಕಾಗಿ ಎಂಥ ಪರಿಸ್ಥಿತಿ ಬಂದರೂ ಸಹ, ಕಷ್ಟನೋ ದುಃಖನೋ ಹೋರಾಟನೋ ಏನೇ ಇದ್ರೂ ಸಹ ನಾವು ದೇವ್ರ ಸನ್ನಿಧಿಯಲ್ಲಿ ಬಲವಾಗಿ ನಿಲ್ಲೋಣ. ಆವಾಗ ದೇವರು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾರೆ. ಅದಕ್ಕಾಗಿ ನಾವು ಈ ಒಂದು ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಮುಖಾಂತರ ಪ್ರತಿಯೊಬ್ಬರನ್ನು ಆಶೀರ್ವಾದವನ್ನು ಸಮರ್ಪಿಸಿ ಕೊಟ್ಟು ಪ್ರಾರ್ಥಿಸ್ತೇನೆ. ಹೌದು, ಇದನ್ನು ನಾವೊಂದು ತೀರ್ಮಾನ ಮಾಡೋಣ. ಎಂಥ ಪರಿಸ್ಥಿತಿ ಬಂದರೂ ಸಹ ಯೇಸು ಕ್ರಿಸ್ತನ ಬಿಡಬಾರ್ದು. ಅದೇ ಒಂದು ದೊಡ್ಡ ಒಂದು ಪ್ರತಿಜ್ಞೆ ಆಗಿದೆ. ಈ ಒಂದು ಪ್ರತಿಜ್ಞೆಯಲ್ಲಿ ಬಲವಾಗಿ ನಿಂತಿರುವಾಗ ದೇವರ ಉದ್ದೇಶ ನನ್ನ ಜೀವಿತ ನೆರವೇರುತ್ತೆ. ನಾವು ಆ ಒಂದು ಪ್ರತಿಜ್ಞೆಯಲ್ಲಿ ನಿಲ್ಲುವಾಗ ದೇವರ ಉದ್ದೇಶ, ದೇವರ ಪದ್ಧತಿ, ದೇವರ ಆಲೋಚನೆ 100% ನೆರವೇರುತ್ತೆ. ಎಷ್ಟೋ ದಿನ ದೇವರೇ ನನ್ನ ಜೀವಿತ ವಾಗ್ದಾನ ಮಾಡಿದ್ಯಾ, ವಾಗ್ದಾನ ಯಾಕೆ ನೆರವೇರ್ತಿಲ್ಲ ದೇವರು? ಇದರಿಂದ ನನ್ನ ಜೀವನದಲ್ಲಿ, ನನ್ನ ಮಕ್ಕಳ ಜೊತೆ ಯಾಕೆ ನಿನ್ನ ಪದ್ಧತಿಯಲ್ಲಿ ಹೊರಡಪಡ್ತಿಲ್ಲ? ದೇವರ ಬಾಧ್ಯತೆ ಮಾತು ಅಥವಾ ಇಷ್ಟಾರ್ಥ ನೆರವೇರಿಸೋದು ಯಾವುದೇ ಕಾರಣಕ್ಕೂ ಹಿಂತಿರುಗಿ ಹೋಗೋದಿಲ್ಲ. ಏಷ್ಯಾ 55 ವಾಕ್ಯ ಬರೆದಿದೆ ಅಲ್ವಾ? ಯಾಕೆ ಅಂದರೆ ನಾವು ದೇವರ ಸನ್ನಿಧಿ ಮಾಡುವಂಥ ಒಂದು ಪ್ರತಿಜ್ಞೆ ನಾವು ಬಿಟ್ಟುಬಿಟ್ಟಿದ್ದೀವಿ. ಅದಕ್ಕಾಗಿ ಇದರ ಕ್ರಿಸ್ತನೆಂಬ ಪ್ರತಿಜ್ಞೆ ನಾವು ಅಂಗೀಕರಿಸಿಕೊಂಡಿರುವಾಗ ಆ ಒಂದು ಪ್ರತಿಜ್ಞೆ ನಾವು ಯಾವುದೇ ಕಾರಣಕ್ಕೂ ಎಂಥ ಪರಿಸ್ಥಿತಿ ಬಂದರೂ ಸಹ ಬಿಡಬಾರ್ದು. ಬಲವಾಗಿ ಕ್ರಿಸ್ತನಲ್ಲಿ ನಾವು ನಿಲ್ಲೋಣ. ಆವಾಗ ದೇವರ ಉದ್ದೇಶ, ದೇವರ ಪದ್ಧತಿ, ದೇವರ ವಾಗ್ದಾನ ನಮ್ಮ ಜೀವಿತ ನೆರವೇರುತ್ತೆ. ಈ ಒಂದು ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ದೇವರ ಮಕ್ಕಳೇ, ಅನೇಕರು ಈ ವಾಕ್ಯವನ್ನು ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರೂ ಸಹ ಈ ವಾಕ್ಯವನ್ನು ಶೇರ್ ಮಾಡಿ. ಅನೇಕರು ಈ ವಾಕ್ಯದಲ್ಲಿ ಬಲ ಹೊಂದಿಕೊಳ್ಳಲಿ. ಅದಕ್ಕಾಗಿ ಈ ಮುಂಜಾನೆ ವೇಳೆ ನಾವು ಎಲ್ಲರನ್ನೂ ಆಶೀರ್ವದಿಸು. ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ನಿಮಗೆ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಆಮೇಲೆ ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ.